ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಾಗಿದೆ, ಕಮಲಬಾಯಿ. ಏನಪ್ಪ ವಿಶೇಷ ಅಂದರೆ ಇವತ್ತು ಹೊರಗಡೆ ಹೋಗ್ತಿದ್ದೀರಿ. ಹೊಸಕೋಟೆ ಕಾಟನ್ ನಲ್ಲೂರು ಗೇಟ್ ಹತ್ರ ಪ್ರೋಗ್ರಾಮ್ ಇಟ್ಟಿದ್ದಾರೆ. ಭಾರತ್ ಮಾತೆ ಪೂಜೆ ಸುಮಾರು ವರ್ಷಗಳಿಂದ ನಡೆಸ್ಕೊಡ್ತಾ ಇದ್ದಾರೆ. ನಾವು ಹೋಗ್ತಾನೆ ಇರ್ತೀವಿ. ಆದರೆ ಈ ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ನಾವು ಅಲ್ಲಿ ಹೋಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ರೀತಿ ಇರುತ್ತೆ, ಗಿಚ್ಚಿಗಿಲಿ ಗ್ಯಾಂಗೆಲ್ಲ ಬರ್ತಾರಂತೆ. ನಾವು ಫ್ಯಾಮಿಲಿ ಮೆಂಬರ್ಸು ಸುಮಾರು ಜನ ಹೋಗ್ತಾಯಿದ್ದೀರಿ ಬಸ್ಸಲ್ಲಿ. ಬನ್ನಿ ನಾವು ಸಿಗೋಣ ಅಲ್ಲಿ. ಏನಪ್ಪ ವಿಶೇಷ ಅಂದರೆ ಈ ರೀತಿ ಸುಮಾರು ವರ್ಷಗಳಿಂದ ಭಾರತ್ ಮಾತೆ ಪೂಜೆ ನಡೆಸ್ಕೊಡ್ತಾರೆ. ಅರವಿಂದ್ ಲಿಂಬಾವಲೀಸ್ ಅವರು ಮಾದೇವಪುರ ಕ್ಷೇತ್ರದಲ್ಲಿರೋರು. ಈಗ ಮೇಡಮ್ ಅವರು ಎಲೆಕ್ಷನ್ನಲ್ಲಿ ನಿಂತ್ಕೊಳ್ತಾರೆ. ಇಬ್ಬರೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಬಸ್ ಮಾಡಿದ್ದಾರೆ ಮನೆ ಹತ್ರ. ಫ್ಯಾಮಿಲಿ ಮೆಂಬರ್ಸು ಮತ್ತು ಮನೆ ಹತ್ರ ಇರೋರೆಲ್ಲ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಬಂದು ಬಿಡ್ತಾರೆ ಮನೆ ಹತ್ರ. ಈ ಸಲ ನನ್ನ ಮಗಳೂ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀರಿ. ಬನ್ನಿ ಈಗ ಎಂಟ್ರೆನ್ಸು ನೋಡಿ. ಈಗ ಎಂಟ್ರೆನ್ಸಲ್ಲಿ ಬಸ್ ಪಾರ್ಕಿಂಗ್ ಮಾಡಿ ನಾವೀಗ ಹೋಗ್ತಾಯಿದ್ದೀವಿ. ಎಂಟ್ರೆನ್ಸಲ್ಲಿ ನೋಡಿ ಬ್ಯಾನರ್ ಹಾಕಿದ್ದಾರೆ. ಲಿಂಬಾವಲಿ ಸರ್ ಅವ್ರದ್ದು, ಮೇಡಮ್ ಅವ್ರದ್ದು ಬ್ಯಾನರ್ ಹಾಕಿದ್ದಾರೆ. ನಾವೀಗ ಲೈಟ್ ಸೆಟ್ಟಿಂಗ್ ಎಲ್ಲ ಇದು ಹೊಸಕೋಟೆ ಕಾಟನ್ ನಲ್ಲೂರು ಗೇಟ್ ಹತ್ರ ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ದಾರೆ. ಲೈಟ್ ಸೆಟ್ಟಿಂಗ್ ಎಲ್ಲ ಮಾಡಿದ್ದಾರೆ. ನಾವಿಲ್ಲಿ ನಿಂತ್ಕೊಂಡಿದ್ದೀರಿ. ವೆಲ್ಕಮ್ ಮಾಡ್ತಾಯಿದ್ದಾರೆ. ಕಬ್ಬಿನ ಹಾಲು ಜ್ಯೂಸ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಜ್ಯೂಸನ್ನ ಕುಡಿದು ಈಗ ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾಯಿದ್ದೀರಿ. ನಮ್ಮ ಚೆನ್ನಾಗಿ ತುಂಬ ಡೆಕೋರೇಷನ್ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಈಗ ಪೂಜೆ ಮಾಡ್ತಾಯಿದ್ದಾರೆ. ನಾವೀಗ ತಾನೇ ಬಂದು ನಿಂತ್ಕೊಂಡು ನೋಡ್ತಾಯಿದ್ದೀರಿ. ಎಲ್ಲರೂ ಆಲ್ಮೋಸ್ಟ್ ನಿಂತ್ಕೊಂಡಿದ್ದಾರೆ ಪ್ರೇಯರ್ ಮಾಡೋದಕ್ಕೋಸ್ಕರ. ರೆಸ್ಪೆಕ್ಟ್ ಕೊಡಬೇಕಲ್ವ. ಎಲ್ಲ ನಿಂತ್ಕೊಂಡು ಇದ್ದಾರೆ. ಸುಮಾರು ಜನ ಎಲ್ಲೆಲ್ಲಿ ಏರಿಯಾ ಸುಮಾರು ಜನ ಬಂದಿದ್ದಾರೆ. 1000 ಬಂದಿದ್ದಾರೋ 2000 ಜನ ಬಂದಿದ್ದಾರೋ ಗೊತ್ತಿಲ್ಲ. ಅಷ್ಟು ಜನ ಬಂದಿದ್ದಾರೆ. ನೀವೇ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ನೋಡೋಕ್ಕೆ 2 ಕನ್ಸಾಲ್ದು ಅಷ್ಟು ಜನ ಬಂದಿದ್ದಾರೆ. ಇನ್ನೂ ಬರ್ತಾನೆ ಇರ್ತಾರೆ. ಸಂಜೆ 6:30 ಸ್ಟಾರ್ಟ್ ಆಗಿರೋದು. 10 ಗಂಟೆ ಗಂಟನೂ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಭಾಷಣ ಸ್ಟಾರ್ಟ್ ಆಗುತ್ತೆ. ಅದು ಯಾವ ರೀತಿ ಬಲೋ ಭಾರತ್ ಮಾತಾ ಕಿ ಜೋರಾಗಿ ಹೋಗ್ಬೇಕು. ಇನ್ನೂ ಊಟ ಇದೆ, ಇನ್ನು ಊಟ ಮಾಡ್ಬೇಕು. ಲಾಸ್ಟಲ್ಲಿ 9 ಗಂಟೆಗೆ ಊಟ ಮಾಡ್ಬೇಕು. 9:30 ಎಲ್ಲರೂ ಬಂಧುಗಳೇ, ಪ್ರತಿ ವರ್ಷದಂತೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿರವರು ನಮ್ಮ ಎರಡೂ ಮಂಡಲದ ಕೋರ್ ಕಮಿಟಿಯ ಸದಸ್ಯರುಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಮಾತಾಡಿದೆಲ್ಲ ಆಯಿತು, ಭಾಷಣ ಎಲ್ಲ ಮುಗೀತು. ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಮಾಡ್ತಾರಂತ ನೀವೇ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಮಹದೇವಪುರ ಕ್ಷೇತ್ರದ ನಿಮ್ಮೆಲ್ಲರ ಶಾಸಕರಾದಂತಹ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಮೇಡಮ್ ಅವರಿಗೂ ಸಮಸ್ತ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರ ಪರವಾಗಿ ವಿಶೇಷ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಶ್ರೀ ಕರುಣಾಕರ್ ರೈ
ನನ್ನ ಮಗಳಿಗೆ ಫ್ರೀಯಾಗಿ ಆಟ ಆಡೋಕ್ಕೆ ಬಿಟ್ಬಿಟ್ಟಿದ್ರಿ. ಅವಳು ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಬೇರೆತ ಆಟ ಆಡ್ಕೊಂಡಿದ್ಲು. ಜನರ ಹತ್ರ ಬೇಡ ಅಂದ್ಬಿಟ್ಟು ಸೈಡಲ್ಲಿ ಗಿಚ್ಚಿಗಿಲಿಯವ್ರು ಬಂದಿದ್ರಂತ ಬಂದು ಆಟ ಆಡಿಸ್ಕೊಂಡಿದ್ದೀರಿ. ನೋಡಿ ಯಾವ ರೀತಿ ಆಡ್ತಿದ್ದಾಳೆ. ಫ್ರೀಯಾಗಿ ಬಿಟ್ಬಿಡ್ಬೇಕು ಇವಳಿಗೆ, ಈ ಥರ ಆಟ ಆಡ್ಕೊಂಡಿದ್ದು ಬಿಡ್ತಾಳೆ. ಈ ರೀತಿ ಮಕ್ಕಳ ಜೊತೆ ಬಿಟ್ಟಿದ ತಕ್ಷಣ ಫುಲ್ಲು ಓಡಾಡಿಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಈಗ ಗಿಚ್ಚಿಗಿಲಿ ಅವ್ರು ಬಂದಿದ್ದಾರಂತೆ, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕೆ ಹೋಗ್ತಾಯಿದ್ದೀರಿ. ಗಿಚ್ಚಿಗಿಲಿ ಗ್ಯಾಂಗ್ ಬಂದಿದ್ದಾರೆ ಅಂತ ಹೇಳಿದೆ ನಾನು. ಊಟ ಮಾಡ್ಕೊಂಬರೋಣ ಅಂತ ನಮ್ಮ ಅಕ್ಕ ಅವ್ರು ಕೂಡ ಗಿಚ್ಚಿಗಿಲಿ ಗ್ಯಾಂಗ್ ನೋಡೋಕ್ಕೋಸ್ಕರ ಕರ್ಕೊಂಬಂದು ಫೋಟೋ ತೆಗೆಸ್ಕೊಂತ. ನಾವಿಲ್ಲಿ ಇಂಟ್ರೆಸ್ಟ್ ಆಗಿ ಫೋಟೋ ತೆಗೆಸ್ಕೊತಾ ಇದ್ರೆ ಫೋನ್ ಮೇಲೆ ಫೋನ್ ಬಂತು, ಮನೆಗೆ ಹೋಗೋಣ ಬಸ್ಸು ಹೋಗ್ತಾಯಿದೆ ಅಂತ. ನಾವೀಗ ಮನೆಗೆ ಹೋಗ್ತಾಯಿದ್ದೀರಿ. ಫ್ರೆಂಡ್ಸ್, ಇಷ್ಟೊತ್ತಾಯಿತು ಮನೆಗೆ ಬರೋಷ್ಟರಲ್ಲಿ. ಸಂಜೆ ಹೋಗಿದ್ದು 10:30 ಆಗೋಗೈತೆ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು, ಚೆನ್ನಾಗಿ ನಡೆಸ್ಕೊಟ್ರು. ಗಿಚ್ಚಿಗಿಲಿ ಗ್ಯಾಂಗ್ ಬಂದಿತ್ತು, ಅದೆಲ್ಲ ನೋಡಿಕೊಂಡು ಊಟನೂ ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಟ್ರು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.